ಗುಣದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಎಂಥ ಪರೀಕ್ಷೆ ಎದುರಿಸ್ತಾಳೆ ಈ ಆಕೆಗೆ ಹೀನಾಯಮಾನವಾಗಿ ಮಾತನಾಡ್ತಕ್ಕಂತಹ ವ್ಯಕ್ತಿ. ಅವನು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾನೆ, ತ್ರಿಪುರಾಂತಕ್ಕೆ ನಿನ್ನ ಸಂಸಾರಿ ಅಂತಾನೆ, ನೀ ಎಲ್ಲಿಯೇ ನಿರ್ವಾಣದವಳು, ನಿನ್ನದು ಎಲ್ಲಿಯೇ ದಿಗಂಬರತ್ವ, ನಿನ್ನಲ್ಲಿ ಎಲ್ಲಿದೆ ಈ ಒಂದು ನಿರ್ವಾಣತ್ವ, ವೈರಾಗ್ಯ ಅನ್ನೋದು ಎಲ್ಲದ? ಮೈ ದಿಗಂಬರವಾದರೆ ಆ ಸಾಲದು, ಮನ ಬೆತ್ತಲೆ ಆಗಬೇಕು, ತಿಳಿತಾ ಅಂತ ಹೇಳ್ತಾರೆ. ಇನ್ನೂ ಮನ ಬೆತ್ತಲೆ ಆಗಿಲ್ಲ ನಿಂದು, ಕಾಯದಲ್ಲಿ ಸೀರೆ ಇಲ್ಲ ಅಂತಕ್ಕಂತಹ ಕಳವಳ, ಪ್ರಾಣದಲ್ಲಿ ಅಪೇಕ್ಷೆಗಳು ಕೂಡ ತುಂಬಿಕೊಂಡಿವೆ ನಿನಗೆ. ಆವಾಗ ಅವನಿಗೂ ಇನ್ನು ಉತ್ತರ ಕೊಡೋದು ಅನಿವಾರ್ಯದ ಅಂತ ಹೇಳ್ತಾಳೆ. ನಾನು ಸುಟ್ಟು ಹಗ್ಗದಂತೆ, ನನ್ನಲ್ಲಿ ಕಳವಳ ನಾಚಿಕೆಗಳಿಗೆ ಆಸ್ಪದ ಇಲ್ಲ, ಸುಟ್ಟು ಹಗ್ಗದಲ್ಲಿ ಸತ್ವನೇ ಇರೋದಿಲ್ಲ. ಹಾಗೆ ನಾನು ಈಗಾಗಲೇ ಚನ್ನಮಲ್ಲಿಕಾರ್ಜುನ ವಿರಹದಲ್ಲಿ ನನ್ನ ಎಲ್ಲ ಮೋಹ ಮಾಯೆಗಳು ಕಾಮಕ್ರೋಧಗಳು ಕೂಡ ಸುಟ್ಟು ಹೋಗಿವೆ. ನಾಣಮರೆಯ ನೂಲು ಸಡಿಲಲು ನಾಚುವರು ನೋಡ ಗಂಡು ಹೆಣ್ಣೆಂಬ ಜಾತಿ, ನಾಣಮರೆಯ ನೂಲು ಸಡಿಲಲು ನಾಚುವರು ನೋಡ ಗಂಡು ಹೆಂಡೆಂಬ ಜಾತಿಗಳು, ಪ್ರಾಣದೊಡೆಯ ಜಗದೊಳಗೆ ಮುಳುಗಲು ತೆರಹಿಲ್ಲದಿರಲು ದೇವರ ಮುಂದೆ ನಾಚಲೆಡೆಯುಂಟೆ, ಚನ್ನಮಲ್ಲಿಕಾರ್ಜುನ ಜಗವೆಲ್ಲ ಕಣ್ಣಾಗಿ ನೋಡುತ್ತಿರಲು ಮುಚ್ಚಿ ಮರೆಸುವ ಠಾವಾವುದು ಹೇಳ. ನಾನು ಮುಚ್ಚಿ ಮರೆಸಲಿಕ್ಕೆ ಒದ್ದಾಡ್ತಾ ಇದ್ದೀನಿ ಅಂತ ನನಗೆ ಹೇಳ್ತಾ ಇದ್ದಿಲ್ಲಪ್ಪ. ನಾಣಮರೆಯ ಅಂದರೆ ಈ ಚರ್ಮದ ಹೊದಿಕೆ ಮೇಲಿನ ಬಟ್ಟೆ ಹಿಂಗೆ ಸಡಿಲಿತು ಅಂದರೆ ಲೋಕದ ಜನ ಅಯ್ಯೋ 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 ಮರ್ಯಾದೆ ಅಂತ ಬಳಲ್ತಾರೆ, ನಾಚಿಕೊಳ್ತಾರೆ. ಆದರೆ ಒಂದು ಮಾತು ನನಗೆ ಅರ್ಥ ಆಗ್ಯದ, ಚನ್ನಮಲ್ಲಿಕಾರ್ಜುನ ಜಗದೊಡೆಯ ಜಗದ ಕಣ್ಣಾಗಿ ನೋಡ್ತಾ ಇದ್ದಾನೆ, ಅವನಿಂದ ಎಲ್ಲಿ ಮುಚ್ಚಿ ಮರೆಯೋದ ನನಗೆ? ಅವನು ನೋಡದಂತೆ ನಾನು ಮುಚ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಅದ? ಅವನೇ ನೋಡಿದ ಮೇಲೆ ಇನ್ನೇನದ ಜಗತ್ತು ನೋಡೋದ್ರೊಳಗೆ? ಅದಕ್ಕಾಗಿ ಈ ಒಂದು ನಾಚಿಕೆ ಅನ್ನೋದು ನನ್ನಿಂದ ದೂರ ಆಗ್ಯದ. ಈ ಬೈಬಲ್ದಲ್ಲಿ ಕೂಡ ಏಸು ಕ್ರಿಸ್ತ ಎಲ್ಲೆಡೆಗೂ ಇದ್ದು ನೋಡುತ್ತಿದ್ದಾನೆ ಅಂತ ಒಂದು ವಾಕ್ಯ ಬರ್ತದೆ. ವಿದೇಶದಲ್ಲಿ ಒಂದು ಘಟನೆ ಬಂದಿತ್ತು. ಆಕೆ ಒಂದು ಹುಡುಗಿ, ಸಣ್ಣವಳು, ಇನ್ನು ವಯಸ್ಸಿಗಿರ್ತಕ್ಕಂಥವಳು, ಏಸು ಕ್ರಿಸ್ತನ ಭಾಳ ಪರಮ ಭಕ್ತೆ. ಆಕೆ ಬಚ್ಚಲ ಮನೇಲಿ ಸ್ನಾನಕ್ಕೆ ಹೋದರೂ ಕೂಡ ಬಟ್ಟೆ ಬಿಚ್ಚಲಾರ್ದೆ ಸ್ನಾನ ಮಾಡ್ತಾಳಂತ. ಕಾರಣ ಏನಂದ್ರು, ಎಲ್ಲೆಲ್ಲದನೋ ಏಸು ನೋಡ್ತಾನಂತ, ಎಲ್ಲ ಕಡೆ ನೋಡ್ತಾನ ಅಂತಂದ್ರೆ. ಇನ್ನೂ ಬಚ್ಚಲ ಮನೆಗೆ ಹೋದರೆ ಸ್ನಾನ ಮಾಡುವಾಗ ಪತ್ರಿಕೆಯಲ್ಲೇ ಬಂದಿತ್ತು ಆಕೆ ಜೀವನ. ಆಕೆ ಸ್ನಾನ ಮಾಡಬೇಕಾದ್ರೆ ಮೈ ಮೇಲೆ ನೀರು ಹಾಕ್ಕೊಳ್ಳೋದಷ್ಟೇ, ಅದ್ರ ಬಟ್ಟೆನೇ ಬಿಚ್ಚಿಲ್ಲಂತ. ಆಕೆ ಬಟ್ಟೆ ಬಿಚ್ಚಲಾರ್ದನೆ ಆ ಒಂದು ಭಾವನಾತ್ಮಕ ಭಾವಾವೇಶ ಎಷ್ಟು ವ್ಯತ್ಯಾಸದ ನೋಡ್ರಿ. ಮಹಾದೇವಿಯ ಜ್ಞಾನಕ್ಕೆ ಎಷ್ಟು ವ್ಯತ್ಯಾಸದ. ಆಕೆ ಹೇಳ್ತಾಳೆ, ಎಲ್ಲರೂ ಎಲ್ಲ ಕಡೆಯೂ ಕೂಡ ಚನ್ನಮಲ್ಲಿಕಾರ್ಜುನ ಎತ್ತೆತ್ತ ನೋಡಿದ ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವದ ಕಣ್ಣುಗಳೆಲ್ಲ ಅವನ ಕಣ್ಣುಗಳೇ ಇರುವಾಗ ನಾನು ಇನ್ನು ಮುಚ್ಚಿಟ್ಟುಕೊಳ್ಳಿಕ್ಕೆ ಏನದ? ಅದಕ್ಕಾಗಿ ನನಗೆ ಅದರ ಬಗ್ಗೆ ನಾಚಿಕೆ ಇಲ್ಲ, ಪರಮಾತ್ಮನೇ ನನ್ನೊಡೆ ಇದ್ದ ಮೇಲೆ ಅಂತೇಳಿ. ಅಯ್ಯೋ ಹುಚ್ಚಿ ಅಂತ ಹೇಳ್ತಾನೆ. ಅಯ್ಯೋ ಹುಚ್ಚಿ, ಕಾಣದೇ ಇರತಕ್ಕಂಥ ದೇವನಿಗಾಗಿ ಇಷ್ಟೊಂದು ಲಾವಣ್ಯ, ಈ ಸೌಂದರ್ಯ, ಈ ಯೌವನ ಇವುಗಳೆಲ್ಲ ಬಲಿ ಕೊಟ್ಟು ಈ ದೇಹವನ್ನು ಗಾಳಿಗೆ ತೂರುವುದು ನಿನ್ನ ಮೂರ್ಖತನದ. ನೀನಿನ್ನೂ ಸಣ್ಣವಳಿದ್ದಿ, ನಿನಗಿದ್ರ ಅರ್ಥ ಆಗೋದಿಲ್ಲ. ದೇವರ ಅದಾನ ಅಂತಕ್ಕಂಥದ್ದೊಂದು ಕಲ್ಪನೆ ಅದ, ಸತ್ಯ ಅಲ್ಲ, ಅದರ ಸಾಧನೆಯೂ ಕೂಡ ಭಾಳ ಸುಳ್ಳದ, ತಿಳ್ಕೊ ಅಂತ ಹೇಳ್ತಾರೆ. ಸುಮ್ಮನೆ ಇವರೆಲ್ಲರೂ ಮಾಡಿರ್ತಕ್ಕಂಥ ಒಂದು ಜಾಲ, ದೇವರು ಅನ್ನೋದು ಒಂದು ಜಾಲ ಅದ, ಇದು ಒಂದು ಕಲ್ಪನೆ ಅದ. ಅದಕ್ಕಾಗಿ ಇಷ್ಟ ಅಮೂಲ್ಯವಾಗಿರ್ತಕ್ಕಂಥ ಜೀವನ ನೀನು ಹಾಳು ಮಾಡ್ಕೊಳ್ಬೇಡ, ಹುಚ್ಚಿದ್ದು, ಇನ್ನೂ ಸಣ್ಣವಳಿದ್ದಿ ಅಂತೇಳಿ. ಆಕೆ ಹೇಳ್ತಾಳೆ, ಎಷ್ಟು ಚಂದ. ಹೌದಣ್ಣ, ಗೂಗೇನು ಹಂಗೆ ಹೇಳ್ತದೆ. ಏನಂತ ಹೇಳ್ತದೆ? ಸೂರ್ಯನೇ ಇಲ್ಲ ಸುಳ್ಳು ಹೇಳ್ತೀರಿ ಅಂತದು. ಗೂಗೆ ಹೇಳ್ತದೆ ಸೂರ್ಯ ಇಲ್ಲ ಅಂತ, ಕಾಗೆ ಹೇಳ್ತದೆ ಚಂದ್ರ ಇಲ್ಲ ಅಂತೇಳಿ, ಕುರುಡ ಹೇಳ್ತಾನ ಕನ್ನಡಿಯೇ ಇಲ್ಲ ಅಂತ. ಅದಕ್ಕೆ ಅವ್ರವ್ರು ಹೇಳುವ ಮಾತೆಲ್ಲ ಸರಿ, ನೀನು ಹೇಳ್ತಾ ಇದ್ದೀಯಾ ದೇವರಿಲ್ಲ ಅಂತ. ಆ ಕಾಗೆ ಗೂಗೆ ಕುರುಡನಂತೆ ನಿನ್ನ ಮಾತು ಕೂಡ ಸಹಜವೇ ಅದು. ಸಂಸಾರದ ಕಷ್ಟಗಳಲ್ಲಿ ಹೊರಳಾಡ್ತಾ ದೇವರಿಲ್ಲ, ಮುಕ್ತಿ ಇಲ್ಲ, ಸತ್ಯ ಇಲ್ಲ, ಸುಖ ಇಲ್ಲ ಅಂತ ಹೇಳ್ತಕ್ಕಂಥ ನಿನ್ನ ಮಾತು ಕೂಡ ಕಾಗೆ ಗೂಗೆ ಕುರುಡನಂತೆ ಸಹಜವೇ ಅದು. ಯಾರಾದರೂ ಹಿಂಗೆ ಮಾಡಿದ್ರೆ ಎಲ್ಲನ ದೇವ್ರಂದ್ರೆ ಏನು ಹೇಳಬೇಕು? ಭಾಳ ಚಂದ ಹೇಳಿ. ಯಾರಂಗೆ? ಕಾಗೆಗೆ ಚಂದ್ರ ಕಾಣೋದಿಲ್ಲ, ಗೂಗೆಗೆ ಸೂರ್ಯ ಕಾಣೋದಿಲ್ಲ, ಕುರುಡನಿಗೆ ಕನ್ನಡಿ ಕಾಣೋದಿಲ್ಲ. ಅವರೆಲ್ಲ ಇಲ್ಲಂದ್ರೆ ನಾವು ಇಲ್ಲ ಅಂತ ಅನ್ಬೇಕಾಗಿಲ್ಲ.
ಇಲ್ಲ ಅಂತ ಅನ್ಬೇಕಾಗಿಲ್ಲ. ಅದಕ್ಕೆ ಅಂಥ ಒಂದು ಉತ್ತರ ಭಾಳ ಚೆಂದಾಗಿದೆ ಕೊಡ್ತಾ ಇದ್ದಾಳೆ ಆ ಒಂದು ಕಿನ್ನರಿ ಬ್ರಹ್ಮಯ್ಯನಿಗೆ. ಮಹಾದೇವಿ ಸುತ್ತೂ ಬಳಸಿ ಹೇಳ್ತಾನವನು, ಹೋಗ್ಬಿಡು ನೀವು ಭಾಳ ಮಾತಿನಲ್ಲಿ ಜಾಣ ಇದ್ದಿ, ಸುತ್ತೂ ಬಳಸಿ ಮಾತಾಡೋದು ಬೇಡ, ನೇರ ವಿಷಯಕ್ಕೆ ಬರ್ತೀನಿ ಅಂತ ಹೇಳ್ತೀನಿ. ಏನು ವಿಷಯ ಅಂದ್ರೆ, ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟು ನನಗೆ. ನಾನು ಹೇಳಬೇಕಾಗಿದ್ದ ವಿಷಯ ಏನಂದ್ರೆ, ನಿನ್ನ ರೂಪ ಕಂಡು ನನ್ನ ದೃಷ್ಟಿ ನಟ್ಟುದು, ನಿನ್ನ ಲಾವಣ್ಯ ರಸವ ಕಂಡು ಮನ ಹಾರೈಸಿತ್ತೆನಗೆ, ನನ್ನ ಮನಸ್ಸು ಬಯಸ್ತಾ ಇದೆ ನಿನ್ನನ್ನು, ನಿನ್ನ ಪ್ರೌಢಿಯಿಂದ ಕೂಡಿದೆನೆಂಬುದು ಭಾವದಲ್ಲಿ ಬಚ್ಚಬರೆಯ ಹೆಂಗುಸಾಗಿ ತೋರಿತ್ತೆನಗೆ. ನೀ ನನಗೆ ಬೇರೆ ಏನು ಕಾಣ್ತಾ ಇಲ್ಲ. ಏನಾಗಿ ಕಾಣ್ತಾ ಇದ್ದೆ? ಕಾಮುಕರ ಕಣ್ಣಿಗೆ ಎಲ್ಲವೂ ಹೆಂಗಸಾಗಿನೇ ಕಾಣ್ತದೆ. ಎಲ್ಲೇ ಕಾಮ ತುಂಬಿದವ ಕಣ್ಣುಗಳಿಗೆ ನೀವು ನೋಡ್ರಿ, ಅಲ್ಲಿ ಏನೇನೂ ಕಾಣಂಗಿಲ್ಲ, ಬೇರೆ ಏನೂ ಕಾಣೋದಿಲ್ಲ. ನನ್ನ ಭಾವದಲ್ಲಿ ನೀನು ಕೇವಲ ಹೆಂಗುಸಾಗಿ ಕಾಣ್ತಾ ಇದ್ದೀಯಾ. ಮಹಾಲಿಂಗ ತ್ರಿಪುರಾಂತಕ ನೆನಗೊಡ್ಡಿದ ಮಾಯೆಯ ನಿನ್ನ ಸಮಸುಖ ಕೂಟದೊಳಿರ್ದು ಶಿವಭಾವ ಭಕ್ತಿ ಗೆಲುವೆನು, ಭಾರವೂ ಹೆಣ್ಣೆ ಎಂದು ಕೈ ಹಿಡಿವೆನು ಅಂತ ಹೇಳ್ತಾನೆ. ಸಮೀಪಕ್ಕನೇ ಬಂದುಬಿಡ್ತಾನೆ. ನಾನು ಮಹಾಲಿಂಗ ತ್ರಿಪುರಾಂತಕ ಒಡ್ಡಿರ್ತಕ್ಕಂಥದ್ರ ದೇವ್ರು ನನಗೆ ಒಡ್ಡಿರ್ತಕ್ಕಂಥ ಈ ಮಾಯೆ ಏನದ ನನ್ನ ಮನಸ್ಸಿನೊಳಗೆ ನಿನ್ನನ್ನು ಅನುಭವಿಸಬೇಕು ಅಂತ ಬಂದದ. ಅದಕ್ಕಾಗಿ ಆ ಒಂದು ಇಚ್ಛೆ ಪೂರ್ತಿ ಆಗಬೇಕಾದ್ರೆ ನೀ ನನ್ನ ಕೈ ಹಿಡಿಬೇಕು ಬಾರವು ಅಂತ ಕೈ ಹಿಡಿಯಕ್ಕೆ ಹೋಗ್ತಾನೆ. ಆವಾಗ ಎಷ್ಟು ಕ್ರೋಧಿತಳಾಗಿರ್ತಕ್ಕಂಥ ಮನಸ್ಸಿನಿಂದ ಹಿಂಜರಿದು ಹೇಳ್ತಾಳೆ, ಎಲುವಿಲ್ಲದ ನಾಲಿಗೆ ಹೊದುಕುಳಿ ಆಡಿತ್ತು ನೋಡ. ನಿನ್ನ ನಾಲಿಗೆಗೆ ಎಲ್ಲೂ ಇಲ್ಲಲ್ಲ, ಅದಕ್ಕೆ ಹೆಂಗೆ ಬೇಕಂಗೆ ವೇಷ ಒಂದದ, ನಿಂದು ಮಾತು ಒಂದದ. ಎಲೆ ಕಾಲಂಗೆ ಗುರಿಯಾದ ಕರ್ಮಿ ಉಲಿಯೆದಿರು ಭವಭಾರಿ ನೀನು. ಕಾಲಂಗೆ ಗುರಿಯಾದ ಕರ್ಮಿ ನೀನು. ಕಾಲ ಅಂದರೆ ಅದು ಮರಣ, ಮೃತ್ಯುವಿಗೆ ಗುರಿಯಾಗಿರ್ತಕ್ಕಂಥ ಬದುಕು ನಿನ್ನದು. ಹಲವು ಕಾಲದ ಹುಲು ಮನುಜಂಗೆ, ಇಂಥ ಚಂದ ಉದಾಹರಣೆ ಕೊಡ್ತಾಳೆ. ಹಲವು ಕಾಲದ ಹುಲು ಮನುಜಂಗೆ, ಹುಲು ಮನುಜ ಹೆಂಡತಿ ಇವರಿದ್ದರೆ ಅದಕ್ಕದು ಸರಿ. ಚೆನ್ನ ಮಲ್ಲಿಕಾರ್ಜುನನೇ ಗಂಡ ನೆನಗೆ, ಲೋಕದೊಳಗೆ ಹೆಂಡಿರುಂಟಾದರೆ ಮಾಡಿಕೋ ಎನ್ನ ಬಿಡು ಮರುಳೆ, ಸಮೀಪ ಬರಬೇಡ. ಎಷ್ಟು ಚಂದ ಉತ್ತರ ಕೊಡ್ತಾಳಂದರೆ, ನೀನು ಕಾಲಂಗೆ ಗುರಿಯಾದ ಕರ್ಮಿ, ನಾನು ಕಾಲಂಗೆ ಕಾಲನಾದವನ ಮದುವೆಯಾದವಳು. ಕಾಲಂಗೆ ಕಾಲನಾದವ ಯಾರು? ಮೃತ್ಯು ಕೂಡ ಯಾರ ಅಧೀನದಲ್ಲದನ? ಪರಮಾತ್ಮನ ಅಧೀನದಲ್ಲದನ. ನೀನು ಮೃತ್ಯುವಿನ ಅಧೀನದಲ್ಲಿರ್ತಕ್ಕಂಥ ಹುಳು. ಆದರೆ ನನ್ನ ಪತಿ ಮೃತ್ಯುವನ್ನು ಕೂಡ ಅಧೀನ ಮಾಡಿಕೊಂಡ ಮೃತ್ಯುವಿನ ಅಧಿರಾಜ ಅದನ. ಅದಕ್ಕೆ ಕಾಲನನ್ನೇ ಸುಟ್ಟು ಆ ಕಾಲನನ್ನು ಸುಟ್ಟ ಸಂಕೇತವಾಗಿ ಭಸ್ಮ ಹಚ್ಚಿದವಳು ನಾನು. ನೀನಿನ್ನು ಕಾಲನ ಕಾಲಡಿಯಲ್ಲಿ ಬಿದ್ದಿರ್ತಕ್ಕಂತಹ ಹುಳುವಾಗಿದ್ದೀಯಾ. ಹುಲ್ಲಿನ ಮನುಜ ನೀನು, ಹುಲ್ಲು ಮನುಜ. ಎಷ್ಟು ಚಂದ ಹೇಳ್ತಾಳೆ, ಹುಲು ಮನುಜ. ಹುಲ್ಲಿನ ಮನುಷ್ಯನಿಗೂ ಬೆಂಕಿಗೂ ಸಂಘ ಆಗ್ಲಿಕ್ಕೆ ಸಾಧ್ಯನಾ? ಹುಲ್ಲಿಗೂ ಮತ್ತು ಬೆಂಕಿಗೂ ಸಂಘ ಆದರೆ ಏನಾಗ್ತದೆ? ಸುಟ್ಟು ಹೋಗ್ತದೆ. ಹುಲು ಮನುಜ ನೀನು, ಹುಲು ಮಾನವರನ್ನು ಮದುವೆ ಆಗು. ಎಷ್ಟು ಚೆಂದಾಗಿ ಹೇಳ್ತಾಳೆ, ಹುಲು ಮನುಜ ನೀನು, ನಾನು ಜೀವಂತ ಅಗ್ನಿಕುಂಡ. ನಾನು ಅಗ್ನಿಕುಂಡ, ಉರಿಯುತ್ತಿರುವ ಅಗ್ನಿಕುಂಡ. ಅಂತಹ ಉರಿಯುವ ಅಗ್ನಿಗೆ ಹುಲು ಮಾನವನಾದ ನಿನಗೆ ನನ್ನ ಮದುವೆ ಆಗ್ತೀನಿ, ಕೈ ಹಿಡಿತೀನಿ ಅಂತ ಕೇಳಿದ್ರೆ ಸುಟ್ಟು ಹೋದೀಯಾ. ಎಲ್ಲ ಕಡೆ ಕೂಡ ಒಂದು ಯೋಗ್ಯತೆ ಅನ್ನೋದು ಬೇಕಲ್ಲ. ನೀವು ನೆಂಟಸ್ಥ ನೋಡೋನು ಯೋಗ್ಯತೆ ನೋಡ್ತೀರಿ, ಯಾರಿಗ್ಯಾರು ನೋಡ್ಬೇಕಂತ. ಭಾಳ ಕೋಟ್ಯಾಧೀಶರೇ ಅಂದರೆ ನಮ್ಮ ನಿಲ್ಕಲ್ರಿ ಅಂತೇಳಿ, ಹೌದಿಲ್ಲ? ನಮಗೇನೆ ಯೋಗ್ಯವಾಗಿರ್ತಕ್ಕಂಥದ್ದು ಬೇಕಲ್ಲ. ಎಲ್ಲ ಕಡೆಗೂ ಒಂದು ಯೋಗ್ಯತೆ ಅನ್ನೋದು ಇರ್ತದೆ. ಅದಕ್ಕಾಗಿ ಅಂಥ ಯೋಗ್ಯತೆ ನಿನಗೆಲ್ಲದ ನಾನು ಅಗ್ನಿಕುಂಡ. ಅಗಸರು ಹುಡುಗ ಅರಮನೆಗೆ ಹೋಗಿದ್ನಂತ. ಅಗಸರು ಹುಡುಗ ಅವ್ರ ಅಜ್ಜಿ ಬಟ್ಟೆ ಎಲ್ಲ ರಾಜ್ಕುಮಾರಿಯರ ಬಟ್ಟೆ, ದಾಸಿಯರ ಬಟ್ಟೆ ಎಲ್ಲ ಒಯ್ದೊಯ್ದು ಕೊಡ್ತಿದ್ದಳು. ಈ ಅಗಸರು ಹುಡುಗನೂ ಕೂಡ ಒಂದಿನ ಅಜ್ಜಿಗೇನೋ ಆರಾಮಿಲ್ಲ ಅಂತ ಬಟ್ಟೆ ಕೊಡೋಕೆ ಅರಮನೆಗೆ ಹೋದ. ಅಕಸ್ಮಾತ್ ರಾಜ್ಕುಮಾರಿಯನ್ನು ನೋಡ್ಬಿಟ್ಟ. ನೋಡಿದ ಕೂಡಲೇ ಹಿಂಗೆ ಅನ್ನಿಸ್ತು, ಆದ್ರೆ ಈಕಿಗೆ ಆಗ್ಬೇಕಂದವ. ಇಷ್ಟು ಬಯಕೆ ಉತ್ಪನ್ನ ಆಯ್ತು ಅವನಿಗಂದರೆ ಬಂದವನೇ ಕೌದಿ ಹಚ್ಕೊಂಡು ಮಕ್ಕೊಂಡ್ಬಿಟ್ಟ ಗುಡಿಸಲ್ನವಳು. ಅವ್ರ ಅಜ್ಜಿ ಕೇಳ್ತಾಳೆ, ಭಯಂಕರ ಜ್ವರ ಏರ್ಬಿಡ್ತಾ ಹುಡುಗಗೆ. ಅವ್ರ ಅಜ್ಜಿ ಕೇಳ್ತಾಳೆ, ಏನಾಯ್ತೋ ಮಗ, ನೀ ಮಾಡ್ತಿ ಅಂದ್ರೆ ಹೇಳ್ತೀನಂತ. ನೀ ಮಾಡ್ತಿ ಅಂದ್ರೆ ಹೇಳ್ತೀನಿ, ನೀ ಮಾಡ್ತಿ ಅಂದ್ರೆ ಏನದ ಹೇಳ್ತೀನಿ. ಪಾಪ ತಾಯಿ ಸತ್ತು ಮಗ ಅಂತ ಅಜ್ಜಿನೇ ಎಲ್ಲ ಬೆಳೆಸಿದಳು. ನೀ ಏನು ಮಾಡ್ತಿ, ಏನದ ಹೇಳು ಅಂದ್ರೆ ನೀ ಏನು ಮಾಡ್ತೀವಿ ನನಗೆ ಗೊತ್ತಿಲ್ಲ. ಈಗ ಅರ್ಧ ಕೆಲಸರ ನಾ ಮಾಡಿ ಬಂದಿದೆ, ಇನ್ನು ಅರ್ಧನೇ ಉಳಿದದ ನಿನಗಂದವ. ಅಕ್ಕಿ ಅಂದಳು, ಏನು ಒಗಟ್ನಾಗ ಹೇಳ್ತಿ, ಏನದ ಹೇಳಿ, ಏನು ಕೆಲಸ ಅದ ಅಂತ ಕೇಳಿದ್ರೆ ಆಕೆ ಹೇಳ್ತಾನ, ಏನಿಲ್ಲ, ಅರಮನೆ ರಾಜ್ಕುಮಾರಿ ಅದಳಲ್ಲ, ಇವತ್ತು ನೋಡಿದೆನಾ, ಆಕಿನ ಮದುವೆ ಮಾಡ್ಬೇಕು ನೀನು ಅಂದ. ಆಕಿಂದು ಎಲ್ಲ ತೆಪ್ಪರ, ಇವತ್ತು ನೀ ಅಲ್ಲಿ ಹೋಗಿದ ಮೇಲೆ ಇದು ಭಾಳ ಅನಾಹುತ ಆಯ್ತಲ್ಲ, ಹೇಳು. ಅದೆಲ್ಲ ಸುಮ್ಮನೆ ಕನಸಿನಾಗೂ ಆಗಲಾರ್ದು ಮಾತು ಅವ ಅಂದ. ಈಗ ಅರ್ಧ ಮಾಡಿ ಬಂದಿನ ಅಂತ ಹೇಳಿನಿಲ್ಲ ನಿನಗೆ,
ಏನು ಅರ್ಧ ಮಾಡಿದೆ? ಅವ್ರ ಅಪ್ಪಗೆ ಹೇಳಿದೆ, ಯಾರಿಗೆ ಹೇಳಿದೆ, ಏನಾಗ್ಯದ, ಏನಾಕಿ ಹ್ಞೂ ಅಂದಳ, ಏನಾಗ್ಯದ? ಹುಚ್ಚಿದ್ದೇನೆ, ಅವ್ರ ಅಪ್ಪಗೆ ಯಾಕೆ ಹೇಳಬೇಕು? ಮಾಡ್ಕೊಂಬಕ್ಕೆ ಯಾಕೆ ಮಾಡ್ಕೊಳ್ಳೋ ನಾನಿದ್ದೀನಿ. ಅದಕ್ಕಾಗಿ ಅರ್ಧ ಕೆಲಸ ಆಗ್ಯದ. ಇಬ್ಬರದಾಗ ಒಬ್ಬರು ಒಪ್ಪಬೇಕಲ್ಲ, ನಾವು ಒಪ್ಪೀನಿ. ನಾವು ಒಪ್ಪಿನಿ, ಇನ್ನು ಅರ್ಧ ನೀವು ಒಪ್ಸೋಗಂದವ. ಎಷ್ಟು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಈಗ ಮಹಾದೇವಿ ಎಲ್ಲ ಬೆಂಕಿಯಿಂದ ಹಾಯ್ದು ಬಂದು ಇಷ್ಟು ಗಟ್ಟಿ ಆಗಿದ್ದಾಳೆ ಅಂದರೆ ಈಗ ಭಯ ಇಲ್ಲ ಆಕೆ ಹೇಳ್ತಾಳೆ, ಇಲ್ಲ ಹುಲು ಮನುಷ್ಯನಾದ ನೀನು ಹುಲು ಹೆಂಡತಿಯನ್ನು ಮಾಡ್ಕೊ, ನಾನು ಉರಿಯುವ ಅಗ್ನಿಕುಂಡ. ಹುಲ್ಲಿಗೂ ಅಗ್ನಿಗೂ ಎಲ್ಲಿಯೇ ಸಂಬಂಧ ಇರ್ತದೆ? ಹುಲ್ಲು ಮಾನವ ನೀನು ಹುಲು ಹೆಂಡತಿಯನ್ನು ಮಾಡ್ಕೊ, ಅದಕ್ಕದು ಸರಿ. ಎಷ್ಟು ಚೆಂದಾಗಿ ಹೇಳ್ತಾಳೆ, ಅದಕ್ಕದು ಸರಿ. ಚನ್ನಮಲ್ಲಿಕಾರ್ಜುನನೇ ಗಂಡ ನನಗೆ ಲೋಕದೊಳಗೆ, ಇನ್ನೊಬ್ಬ ಹೆಂಡತಿ ಸಿಕ್ಕರೆ ಮಾಡಿಕೊಳ್ಳಯ್ಯ. ಇಷ್ಟು ಸಮಾಧಾನದಿಂದನೂ ಕೂಡ ಉತ್ತರ ಕೊಡ್ತಾ ಇದ್ದಾಳೆ. ನಿನ್ನ ವೇಷ ನೋಡಿದರೆ ಶರಣನ ವೇಷ ಅದ, ಭಾಷೆ ನೋಡಿದರೆ ಒಬ್ಬ ಕಾಮುಕನ ಭಾಷೆ ನಿನ್ನದದ. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದ, ದೂರ ನಿಲ್ಲು ಅಂತ ಹೇಳಿದಳು. ಆವಾಗ ಅವನು ಹೇಳ್ತಾನೆ, ನಿನಗೆ ಗೊತ್ತಿಲ್ಲ ಮಹಾದೇವಿ, ನಾನು ಕೂಡ ಅನುಭವ ಮಂಟಪದ ಶರಣನೇ ಇದ್ದೀನಿ. ಅನುಭವ ಮಂಟಪದಲ್ಲಿ ಅಲ್ಲಿ ನೋಡಿದ್ರೆ ಎಲ್ಲ ಸತಿ ಪತಿ ಗಂಡ ಹೆಂಡತಿ ಎಲ್ಲರೂ ಶರಣರು. ಹಡಪದ ಅಪ್ಪಣ್ಣ, ಲಿಂಗಮ್ಮ, ಇದಕ್ಕಿ ಮಾರಯ್ಯ, ಲಕ್ಕಮ್ಮ ಎಲ್ಲರೂ ನೋಡಿದ್ರು ಸತಿಪತಿಯರದರ. ನೀವು ಒಣ ಆದರ್ಶಕ್ಕೆ ಬಲಿಯಾಗಿ ಜೀವನ ಬರಡು ಮಾಡ್ಕೊಳ್ಬೇಡ. ನಮ್ಮ ಕಲ್ಯಾಣದಲ್ಲಿ ಎಲ್ಲ ಶರಣರು ಕೂಡ ಸತಿಪತಿಯರದರ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳ್ಯಾರ. ಅದಕ್ಕಾಗಿ ನಮ್ಮದು ಪವಿತ್ರ ಪ್ರೇಮ ಅದ. ನಾನು ನಿನ್ನ ಮೇಲೆ ಮಾಡ್ತಕ್ಕಂಥ ಪ್ರೇಮ, ನಾನು ಕೂಡ ಹಂಗೆ ಸತಿಪತಿಯರಾಗಿ ನಮ್ಮ ಕಲ್ಯಾಣದ ಅನುಭವ ಮಂಟಪದಲ್ಲಿ ಶರಣರು ಹೆಂಗದಾರ ಹಂಗೆ ಇರಬೇಕು ಅಂತ ಬಯಸೀನಿ. ನಿನಗೆ ನೋಡಿದ ಮೇಲೆ ನನಗೆ ಹಂಗೆ ಅನಿಸ್ತದ. ಅವಾಗ ಹೇಳ್ತಾಳೆ, ನಿನ್ನ ಈ ಒಂದು ಕಾಮುಕತನಕ್ಕೆ ಮತ್ತು ಪವಿತ್ರತೆಯ ಬಣ್ಣ ಬೇರೆ ಹಚ್ತಾ ಇದೆಯಾ. ಎಷ್ಟು ಚಂದ ಹೇಳ್ತಾಳೆ. ಹೌದೌದು, ಏನೆಲ್ಲ ಮನಸ್ಸು ಎಣಿತದೆ ಜಾಲ ಅಂದ್ರೆ ಕೇಳಬೇಡ್ರಿ. ಅವಾಗ ನಮಗೆ ಹೆಂಗೆ ಬೇಕು ಹಂಗಂಗನೇ ಅದು ನಿರೂಪಣೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾ. ಮನಸ್ಸು ಭಾಳ ಮಾಯಾ ಜಾಲ ಅದು. ಆಕೆ ಹೇಳ್ತಾಳೆ, ನಿನ್ನ ಮನಸ್ಸೇ ನಿನಗೆ ಮೋಸ ಮಾಡ್ತಾ ಇದೆ ಅನ್ನೋದು ನಿನಗೆ ಅರಿವಾಗ್ತಾ ಇಲ್ಲ ಅಣ್ಣ. ಎಲೆ ಅಣ್ಣ ನೀವು ಮರಳಲ್ಲ. ನೋಡುವ ಕಂಗಳಿಗೆ ರೂಪಿಂಬಾಗಿರಲು ನೀವು ಮನನಾಚದೆ ಬಂದಿರಣ್ಣ. ಕೇಳಿದ ಕಿವಿಯ ಸೊಗಸಿಗೆ ನೀವು ಮರುಳಾಗಿ ಬಂದಿರಣ್ಣ. ನಾರಿ ಎಂಬ ರೂಪಿಂಗೆ ನೀವು ಒಲಿದು ಬಂದಿರಣ್ಣ. ಬುದ್ಧಿಗೇಡಿತನದಿಂದ ಪರಮಾರ್ಥದ ಸುಖವ ಹೋಗಲಾಡಿಸಿಕೊಂಡು ಇದಾವ ಕಾರಣವೆಂದರಿಯದೆ ನೀವು ನರಕ ಹೇತುವೆಂದರಿಯದೆ ಮನ ಹೇಸದೆ ಬಂದಿರಣ್ಣ. ಕೇಳು, ಚನ್ನಮಲ್ಲಿಕಾರ್ಜುನನಲ್ಲದೆ ಮಿಕ್ಕ ಪುರುಷರನಿಗೆ ಸಹೋದರರು ಛೀ ಹೋಗ ಮರುಳೆ. ನೀನು ಅನುಭವ ಮಂಟಪದ ಶರಣ ಇದ್ದ ಅಂತ ಹೇಳ್ತಿ, ಆದರೆ ನಿನ್ನ ಮನಸ್ಸು ನಿನಗೆ ಈ ರೂಪ ನೋಡಿದ ಕೂಡಲೇ ನಿನ್ನ ಮನಸ್ಸು ಮರುಳಾಗಿ ಬಿಟ್ಟದ. ನಿನಗೆ ಗೊತ್ತಾಗ್ತಾ ಇಲ್ಲ ನೀ ಮಾಯಾಜಾಲದಲ್ಲಿ ಸಿಕ್ಕಿಬಿದ್ದಿದೆಯಾ ಅಂತ. ನಾನು ನಾರಿ ರೂಪವನ್ನು ನೋಡಿ ಬಂದಿದ್ದೀನಿ, ನೀನು ಶರಣತ್ವವನ್ನು ನೋಡಿ ಬಂದಿಲ್ಲ. ಶರಣ ಸತಿ ಮಾಡ್ಕೊಳ್ಬೇಕು ಅಂತ ಬಂದಿಲ್ಲ, ನಾರಿ ರೂಪವನ್ನು ನೋಡಿ ಕಾಮಕ್ಕಾಗಿ ನೀನು ಬಂದಿರತಕ್ಕಂಥವನು. ಅದಕ್ಕಾಗಿ ತಿಳ್ಕೊ ಒಂದು ಸಲ, ನನ್ನ ದೃಷ್ಟಿಯಲ್ಲಿ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡಸು, ಉಳಿದವರೆಲ್ಲ ಸಹೋದರರು. ಎಷ್ಟು ಚೆಂದಾಗಿ ಉತ್ತರ ಕೊಡ್ತಾಳೆ. ಅಷ್ಟೇ ಅಲ್ಲ, ಸತಿಪತಿ ಆಗೋಣ ಅಂದೆಲ್ಲ, ಸತಿಪತಿ ಅನ್ನೋದರ ಏನದ ಕೇಳು ಅಂತ ಹೇಳ್ತಾಳೆ. ಇಷ್ಟು ಕೊನೆಯ ಸತ್ಯ ಬಿಚ್ಚಿಟ್ಬಿಡ್ತಾಳೆ. ಸತಿ ಎಂಬುದು ಮಾಟ, ಪತಿ ಎಂಬುದು ಮಾಟ. ಸತಿ ಎಂಬುದು ಮಾಟ, ಪತಿ ಎಂಬುದು ಮಾಟ, ತನುವೆಂಬುದು ಮಾಯೆ, ಮನವೆಂಬುದು ಮಾಯೆ, ಸುಖವೆಂಬುದು ಮಾಯೆ. ಚನ್ನಮಲ್ಲಿಕಾರ್ಜುನ ನೆನಗೆ ಕೈ ಹಿಡಿದ ಗಂಡನಲ್ಲದೆ ಮಿಕ್ಕಿನವರೆಲ್ಲ ಮೂಗಿಲ್ಲದ ಬಣ್ಣದ ಬೊಂಬೆಗಳು ಕಾಣಯ್ಯ. ಮೂಗಿಲ್ಲದ ಬಣ್ಣದ ಬೊಂಬೆಗಳಿಗೆ ತಪ ಪರ್ಗಳು ಬಿಡಿತಾವೆ ನೋಡ್ರಿ ಚಿತ್ರ. ಅದಕ್ಕೇನು ಆಕಾರ ಇರಲ್ಲ, ಏನಲ್ಲ, ಅದ್ರ ಮೇಲೇನು ಮೊಹ ಉಂಟಾಗ್ತದೆ. ಯಾವಾಗಾರ ಮೂಗೇ ಇರಲಾರ್ದ ಚಿತ್ರ ಇತ್ತು, ಅದು ಬಣ್ಣದ ಬೊಂಬೆ ಅದ, ಆದ್ರೆ ಅದಕ್ಕೆ ಮೂಗೇ ಇಲ್ಲ. ಹೆಂಗೆ ಆಕರ್ಷಣೆ ಆಗ್ತದೆ? ಎಲ್ಲ ಪುರುಷರು ನನಗೆ ಮೂಗಿಲ್ಲದ ಬೊಂಬೆಗಳು, ನನಗೆ ಆಕರ್ಷಣೆ ಇಲ್ಲವೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಸತಿ ಅನ್ನೋದು, ಪತಿ ಅನ್ನೋದು ಇವೆಲ್ಲ ಎಲ್ಲಿ ತನಕ ಅವ? ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ, ಕೂಡಿರ್ದ ಸತಿಸುತ್ತರು ತಮಗೆ ಹರಿದು ಹೋಗುತ್ತಿದ್ದಾರೆ. ಯಾರ್ಯಾರ ಟಿಕೆಟ್ ಯಾವಾಗ ತೊಗೊಂಡೋರೋ ಬಾಜುನೇ ಇದ್ದೇವು, ಕರೆ ಗೊತ್ತಿಲ್ಲ. ಗೊತ್ತದೇನು? ಯಾರ್ಯಾರು ಟಿಕೆಟ್ ಯಾವಾಗ ತೊಗೊಂಡಿರಂತ ಗೊತ್ತದೇನು? ಗೊತ್ತಿಲ್ಲ. ಸುಮ್ಮನೊಂದು ಹುಚ್ಚು ಭ್ರಮೆ, ಹಿಂಗೆ ಮುಸುಕು ಹಾಕ್ಕೊಂಡಿವಿ. ಏನಂದ್ರೆ ಗ್ಯಾರಂಟಿ ಇರ್ತದೆ,
ಯಾರು ಹಂಗೆ ಅನ್ಕೊಡಂಗಿಲ್ಲ ಮತ್ತೇನ್ರ ಅಂದ್ರೆ ತಪ್ಪು ಮಾಡ್ಕೊಂಡು ಅಷ್ಟು ಭ್ರಮ. ನಮಗೆ ಸತ್ಯವನ್ನು ಎದುರಿಸ್ತಕ್ಕಂತಹ ಶಕ್ತಿನೇ ಇಲ್ಲ ನಮಗೆ. ಎಂದೆಂದು ಹಂಗೆ ಅನ್ನಂಗಿಲ್ಲ. ಯಾರು ಸ್ವಲ್ಪ ಹಣಿ ಮೇಲೆ ಕುಂಕುಮ ಹಿಂಗೆ ಆದ ಕೂಡಲೇನೋ ಅಯ್ಯೋ 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 ಕುಂಕುಮ ಇಲ್ಲದೆ ಕಾಣಿಸ್ತು ಹಣಿ ಅಂತ ಕೇಳಿದ್ರೆ ಬಾಬಾ ಎಷ್ಟು ಅಪಶಕುನ ಅಪಶಕುನದಾಗೆ ಬದುಕ್ತಾ ಇದ್ದೀವಿ, ಬದುಕೋದೆ ಅದರೊಳಗೆ, ಹೌದೇನಿಲ್ಲ? ಅದಕ್ಕಾಗಿ ಹೇಳ್ತಾಳಕ್ಕೆ ಇದು ಮಾಟ ಅದ, ಇದು ಕೂಡಿರ್ದ ಸತಿಸುತ್ತರು ತಮಗೆ ಹರಿದು ಹೋಗುತ್ತಾ ಇದ್ದಾರೆ. ಬರೆದಿಟ್ಕೊ ಮೊದಲಿದು. ನೀ ಜೀವನದಲ್ಲಿ ಯಾವಾಗಾದರೂ ಕೂಡ ನಾವರ ಬಿಟ್ಟು ಹೋಗಬೇಕು, ಅವರರ ಬಿಟ್ಟು ಹೋಗಬೇಕು. ಟಿಕೆಟ್ ಹೆಂಗೆ ಕಟ್ ಆಗ್ತದೋ ಹಂಗಂಗೆ ಹೋಗಲೇಬೇಕು. ಅದಕ್ಕಾಗಿ ಮನಸ್ಸದ ಸಿದ್ಧವಾಗಿರಬೇಕು. ಮರುಳೆ ಸತಿ ಪತಿ ಅಂತಕ್ಕಂಥದ್ದು ಒಂದು ಮಾಟ ಅಂದ್ಕೊಂಡು ತನು ಮನ ಎಲ್ಲವೂ ಮಾಯದ. ಒಂದು ದಿವಸ ಇದು ಬಿಸಿಲುಗೊಡ್ಡಿದ ಮಂಜಿನಂತೆ ಕರಗಿ ಹೋಗ್ತದೆ. ಮೋಡದ ಚಿತ್ತಾರದಂತೆ ಮೋಡ ಸುರಕ್ಷರು ಅದರ ಮೋಡದ ಚಿತ್ರಗಳು ಕರಗಿ ಹೋಗುವಂತೆ ಜೀವನ ಕರಗಿ ಹೋಗೋದದ. ಮರುಳೆ ಸತಿ ಎಂಬುದೊಂದು ಮಾಟ, ಪತಿ ಎಂಬುದೊಂದು ಮಾಟ. ಇದು ದೇವನೊಡ್ಡಿದ ಒಂದು ಜಾಲ ಅದ. ಅದಕ್ಕಾಗಿ ಇದೆಲ್ಲ ದೇವನ ಒಂದು ಮಾಯೆಯ ಆಟ, ಭ್ರಾಂತಿಯ ಆಟ ಅದದು. ಅದಕ್ಕಾಗಿ ಬಿಸಿಲ ಮರೀಚಿಕೆಯಂತೆ ಬಿಸಿಲಾಗ ಝಳ ಕಾಣಿಸ್ತಿರ್ತ ನೋಡ್ರಿ, ಹೋಗಾಗ ಬಿಸಿಲಾಗ ಝಳ ಕಾಣಿಸ್ತಿರ್ತದ, ನೀರೇ ಹರಿಲತ್ತಾವ ಅನ್ನಿಸ್ತದೆ ರೋಡ್ ಮೇಲೆ. ಹೋಗಿ ಬೊಗ್ಸೆ ಹಿಡ್ದು ಕುಡ್ಯಾಕೆ ಹೋದ್ರೆ ನೀರಿರ್ತಾವ? ಅದೇ ಬಿಸಿಲು ರೋಡೇ ಹತ್ತದ ಕೈ, ನೀರಿರೋದಿಲ್ಲ. ಅದಕ್ಕಾಗಿ ಅಲ್ಲಿ ಮೀಯಲಾಗದು, ಭ್ರಮ ಹುಟ್ಟಿಸ್ತದದು. ಅಲ್ಲಿ ಮೀಯಲಾಗದು, ಜೊತೆಗೆ ನೀರು ಕುಡಿಯಲಾಗದು. ಕೊನೆಗೊಂದು ದಿನ ಇದು ಉಸುಕು ಹೊಸದಂತೆ ಅದ ಜೀವನ, ನೀರು ಹೊಸೆದಂತೆ ಅದ ಜೀವನ, ಇದು ಹೊಳ್ಳ ಕುಟ್ಟಿದಂತೆ ಅದ ಜೀವನ ಅನ್ನೋದು ಪ್ರತಿಯೊಬ್ಬರ ಗಮನಕ್ಕೂ ಬರಲೇಬೇಕು, ಬರ್ತದೆ. ಆದರೆ ಮೊದಲೇ ಬರೋರು ಶರಣರಾಗ್ತಾರೆ. ಬಂದಾಗ ನಾವು ಎಚ್ಚರ ಆಗ್ತಕ್ಕಂಥವ್ರು, ವಿಷಾದದಿಂದ ದುಃಖಿ ಆಗ್ತಕ್ಕಂಥವರು ಸಂಸಾರಿಗಳಾಗ್ತಾ ಇದ್ದೀವಿ. ಅದಕ್ಕಾಗಿ ಒಂದು ದೇವನ ಜಾಲ ಇದು, ತಿಳ್ಕೊ. ಅನುಭವ ಮಂಟಪದ ಶರಣನೆಂದು ಹೇಳಿದ್ದೆಲ್ಲ ಅದಕ್ಕಾಗಿ ನಿನ್ನೊಂದಿಗೆ ಒಂದೆರಡು ಮಾತುಗಳನ್ನು ಸತ್ಯ ದರ್ಶನ ಮಾಡಿಸ್ತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದೀನಿ. ಎಲೆ ಅಣ್ಣ ನೀವು ಮರುಳಲ್ಲ, ಎಮ್ಮ ನಿಮ್ಮೊಳವೇ ಇದು. ಈ ಕಾಮನ ಆಟ ಗೆಲ್ಲಬೇಕಾದ್ರೆ ನನಗೂ ನಿನಗೂ ಸಾಧ್ಯ ಏನಪ್ಪ? 14 ಲೋಕವ ನುಂಗಿದ ಕಾಮನ ಬಾಣದ ಗುಣ ಎನ್ನ ನಿನ್ನಳವೇ. ತನಗೂ ಅದರಾಗೆ ತೊಗೊಂಡು, ತಾನಂತೂ ಗೆದ್ದವಳು ಆದರೂ ಕೂಡ ತನಗೂ ತೊಗೊಂಡು ಹೇಳ್ತಾಳೆ, ಅಲ್ಲ ನಿನಗೆ ಸಾಧ್ಯ ಏನಪ್ಪ? ನೀ ಸುಮ್ಮನೆ ಬಂದಿದೆ ಅಂತಂದ್ರೆ ಪಾಪ ನೀನಾರ ಏನು ಮಾಡ್ತಿ? ಕಾಮನ ಉಪಟಳ ಇದು ನಿನಗೂ ನನಗೂ ಅಷ್ಟೇನೇ ಅಲ್ಲ. 14 ಲೋಕದೊಳಗೆ ಹರಿಯ ನುಂಗಿತ್ತು ಮಾಯೆ, ಹರನ ನುಂಗಿತ್ತು ಮಾಯೆ. ಎಂತೆಂಥವರ ತೊತ್ತಳ ದುಳಿದಿತ್ತು ಮಾಯೆ. ಎಂತೆಂಥವ್ರಿಗೆ ಕಾಲಾಗ ಹೊಸಕು ಹಾಕಿರ್ತಕ್ಕಂಥ ಮಾಯೆ ಅದು. ಯಾವುದ್ಯಾವುದೋ ರೂಪದಲ್ಲಿ ಮಾಯೆ ಬಂದದ. ಆದರೂ ಕೂಡ ನಿನಗೊಂದು ಮಾತು ಹೇಳ್ತೀನಿ ಅಂತ ಹೇಳ್ತಾಳೆ. ಎಂತಹ ಬುದ್ಧಿ ಮಾತು ಹೇಳ್ತಾಳೆ ಅಂದರೆ, 14 ಲೋಕದಲ್ಲಿ ದೇವಾನು ದೇವತೆಗಳೆಲ್ಲ ಇದರ ಕಾಲಲ್ಲಿ ಜರ್ಜರಿತ ಆಗಿ ಹೋಗಿದ್ದಾರೆ. ಅವರನ್ನೆಲ್ಲ ಅವರ ವ್ಯಕ್ತಿತ್ವವನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥ ಮಾಯೆ ಅದ ಇದು. ನೀವು ವಿಚಾರ ಮಾಡಿರಿ, ಪ್ರತಿ ಸೃಷ್ಟಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿತ್ತು? ಬ್ರಹ್ಮನ ಸೃಷ್ಟಿಗೆ ಇನ್ನೊಂದು ಸೃಷ್ಟಿ ಮಾಡ್ತಕ್ಕಂತಹ ಸಾಮರ್ಥ್ಯ ವಿಶ್ವಾಮಿತ್ರನಿಗಿತ್ತು. ಆದರೆ ಮೇನಕೆಯ ದೃಶ್ಯ ಎದುರಿಗೆ ಬಂದು ಕೂಡಲೇ ಜಾರಿ ಹೋದ ಮಾಯೆಯಲ್ಲಿ, ಹೌದಿಲ್ಲ? ಅಂಥ ಪ್ರತಿ ಸೃಷ್ಟಿ ಮಾಡ್ತಕ್ಕಂಥವನಿಗೆ ತನ್ನ ಇಡೀ ತಪಶಕ್ತಿಯೆಲ್ಲ ಹಾಳು ಮಾಡ್ಕೊಳ್ತಕ್ಕಂಥದ್ದು ಕಾಮದಲ್ಲಿ ಬಿದ್ದ ಕಾರಣ. ನಾವು ನೋಡ್ತೀವಿ ಸ್ವರ್ಗದಲ್ಲಿ ತಿಲೋತ್ತಮೆ ಹಳ ಅಂತ, ಸ್ವರ್ಗದೊಳಗೆ ತಿಲೋತ್ತಮೆ ಅದಳಂತ. ತಿಲೋತ್ತಮೆ ಹಿಂಗೆ ಎಲ್ಲ ಪಾಪ ಇವರೆಲ್ಲ ಬ್ರಹ್ಮ ವಿಷ್ಣು ಇವರೆಲ್ಲ ನಿಂತಾರ, ನಮಸ್ಕಾರ ಮಾಡಾರಂತ ಹಿಂಗೆ ಬಂದು ನಮಸ್ಕಾರ ಮಾಡಿದಳಂತ. ನಮಸ್ಕಾರ ಮಾಡೋಕ್ಕೆ ಹಿಂಗೆ ತಿರುಗಿದ ಕೂಡಲೇ ಬ್ರಹ್ಮಗೆ ಅನ್ನಿಸ್ತಂತ, ಇನ್ನೂ ಭಾಳ ನೋಡ್ಬೇಕಾಕಿ ತಿರುಗೇ ಬಿಟ್ಟಳಲ್ಲ ಅನ್ನಿಸ್ತಂತ. ಅವಾಗ ಆಕಿ ಎಲ್ಲಿದ್ರು ಭೀ ಕಾಣಿಸಂಗೆ 4 ಮುಖ ಮಾಡ್ಕೊಂಡಂತ. ಎಲ್ಲ ದಿಕ್ಕಿ ಆಕೆ ಎಲ್ಲಿ ಹೋದರೂ ಪೂರ ಕಾಣಿಸ್ಬೇಕು ಅವನಿಗೆ. ಹಂಗೆ 4 ಮುಖ ತಿಲೋತ್ತಮೆಗೆ ಮಾಡಿಕೊಂಡು ತಿಲೋತ್ತಮೆ ನೋಡಲಿಕ್ಕಾಗಿ ಆಕೆ ಬಂದು ಹೋಗಿದ ತಕ್ಷಣವೇ ಇಂದ್ರ ಈಕೆಯ ರೂಪ ಸೌಂದರ್ಯ ನೋಡಲಿಕ್ಕೆ ಎಡ್ಡೆ ಕಣ್ಣು ಹೆಂಗೆ ಸಾಲ್ತಾವ ಅಂತ ತಿಳ್ಕೊಂಡು ಮುಖದ ತುಂಬ 1000 ಕಣ್ಣು ಮಾಡ್ಕೊಂಡಂತವ. ಸಹಸ್ರಮುಖಿ ಆಗ್ಯಾನವ ಇಂದ್ರ, ಸಹಸ್ರಮುಖಿ ಮುಖ ತುಂಬ 1000 ಕಣ್ಣುಗಳನ್ನು ಮಾಡಿಕೊಂಡು ನೋಡ್ದ. ಈ ಕಣ್ಣಿನ ಜಾಲದಲ್ಲಿ ಸಿಕ್ಕಿ ಬೀಳದವರೇ ಶರಣರು. ಎಷ್ಟು ಚೆಂದಾಗಿ ಹೇಳ್ತಾರೆ ನೋಡೋರು. ಆಡಿ ಕಾಲು ದಣಿಯವು, ಹಾಡಿನಾಲಗೆ ದಣಿಯದು, ನೋಡಿ ಕಣ್ಣು ದಣಿಯವು. ಏನು ನೋಡಿದ್ರು ಅವರು? ಶರಣರು ಏನು ನೋಡಿದ್ರು? ನೋಡಿ ಕಣ್ಣು ದಣಿಯವು. ಅವರು ದೇವಾನು ದೇವತೆಗಳು ನೋಡಿದ್ದೇನು, ಕಲ್ಯಾಣದ ಶರಣರು ನೋಡಿದ್ದೇನು. ಗುರು ಬಸವಣ್ಣವ್ರು ಹೇಳ್ತಾರೆ, ನೋಡಿ ಕಣ್ಣು ದಣಿಯವು. ನೋಡ್ತಾ 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 ಈ ನೋಡಿದಷ್ಟು ಇನ್ನು ನೋಡಬೇಕೇ ಅನ್ನಿಸ್ತದೆ. ನಾ ನಿಮ್ಮ ಕೈಯಾರೆ ಪೂಜಿಸಿ ಮನ ದಣಿಯಲೊಲ್ಲದು ಇನ್ನೇವೆ ಕೇಳಯ್ಯ ನಿಮ್ಮ ಉದರವ ಬಗಿದಾನು ಹೋಗುವ ಬರವೆನಗೆ. ನಿಮ್ಮ ನೋಟ ಅನಂತ ಸುಖ,
ನಿಮ್ಮ ಕೂಟ ಪರಮ ಸುಖ. ನೋಟದೊಳಗೆ ಎಷ್ಟು ಶಕ್ತಿ ಅದ ಮತ್ತು ಎಷ್ಟು ಆನಂದದ. ನೀವು ನೋಡ್ತಾ ನೋಡ್ತಾ ಹೋದ್ರೆ ಶರೀರ ಇಷ್ಟು ಹಗುರಾಗ್ತದೆ. ನೀವು 70 kg 60 kg 80 kg ಇದ್ದೀರನ್ನೋದು ಶಿವಯೋಗದ ಕುಂತಾಗ ಒಂದು ಅರ್ಧ ಗಂಟೆಯಾರ ಮರ್ತು ಹೋಗ್ತದೆ. ನೋಟದೊಳಗೆ ಅಷ್ಟೊಂದು ಶಾಂತಿ ಅದು. ನೋಡ್ತಾ ಜೀವನನೂ ಹಗುರ, ಶರೀರನೂ ಹಗುರ. ನಿಮ್ಮ ಕೂಟ ಪರಮ ಸುಖ. ಹೆಂಗೆ ನೋಡಬೇಕು ನೋಡ್ರಿ, ಇಂದ್ರ 1000 ಕಣ್ಣುಗಳನ್ನು ಮಾಡಿಕೊಂಡ, ಬ್ರಹ್ಮ ಚತುರ್ಮುಖನಾದ. ಆದರೆ ಗುರು ಬಸವಣ್ಣವ್ರು ಹೇಳ್ತಾರೆ, ಹೇ ದೇವ ಲಿಂಗಯ್ಯ, ನಿನಗೆ ನಾನು ನೋಡ್ತಾ ಇದ್ದೀನಿ, ಔಟು ಕೋಟಿ ರೋಮಂಗಳು ಕಂಗಳಾಗಿ ನೋಡುತ್ತಿರ್ದೇನಯ್ಯ. ಔಟು ಕೋಟಿ ಅಂದರೆ 3 ಕೋಟಿ, 3 ಕೋಟಿ ರೋಮಗಳವಂತ ನಮ್ಮ ಮೈ ಮೇಲೆ. ಆ ಎಲ್ಲ ರೋಮಗಳು ಕಣ್ಣಾಗಿ ನಾನು ನಿನಗೆ ನೋಡ್ತಾ ಇದ್ದೀನಿ, ಆದರೂ ಇನ್ನ ಮನ ದಣಿಯಲೊಲ್ಲದು. ನೋಡುತ್ತಿದ್ದೇನೆಯ್ಯ ಕೂಡಲ ಸಂಗಮ ದೇವ, ನಿಮ್ಮ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿಮಿರ್ದವೆನ್ನ ಕಂಗಳು. ಅದಕ್ಕಾಗಿ ಇಷ್ಟು ಆನಂದಿತವಾಗಿ ನೋಡಿದರೆ ಏನನ್ನು ನೋಡಬೇಕು ಅನ್ನೋದು ಭಾಳ ಮುಖ್ಯ. ಅದಕ್ಕೆ ಹೇಳಿದಳಲ್ಲ ಅಕ್ಕ, ಯಾರನ್ನು ನೋಡಬೇಕು ಯಾವುದನ್ನು ನೋಡಬೇಕು ಅಂತ ವಿಚಾರ ಮಾಡಲ್ಲ. ನೋಡಿದ್ರೆ ಆ ಬ್ರಹ್ಮನಂಗೆ ಆಗ್ತದೆ, ಇಂದ್ರನಂಗೆ ಆಗ್ತದೆ, ಜೀವನ ನಾಶ ಆಗೋಗ್ತದೆ. ಅಡಿಗಡಿಗೆ ಲಿಂಗವನ್ ಅಡರಿ ನೋಡಿ ಅಂತ ಹೇಳ್ತಾರೆ. ಸುತ್ತು ಲಿಂಗಕ್ಕೆ ನಾನು ಅಡರಿ ಅಂದರೆ ಆವರಿಸಿಕೊಂಡು, ಅಡಿಗಡಿಗೆ ಹೆಜ್ಜೆಗೆ ಬರೀ ಕೈಯಲ್ಲಿ ಲಿಂಗ ಹಿಡಿದಾಗ ಅಷ್ಟೇನೆ ಅಲ್ಲ, ಅಡಿಗಡಿಗೆ ಎಲ್ಲೆಲ್ಲಿ ನೋಡ್ತೀನೋ ಅಲ್ಲೆಲ್ಲ ಏನು ನೋಡ್ತೀನಿ? ಲಿಂಗವನ್ನೇ ನೋಡ್ತೀನಿ. ಅದಕ್ಕೆ ಕಂಗಳು ಶಿವಲಿಂಗ. ಕಂಗಳಲ್ಲಿ ಒಂದು ಲಿಂಗ ಅದ. ಲಿಂಗ ಅಂದರೆ ಅರಿವದ. ಏನನ್ನು ನೋಡ್ತೀನಿ ಅದೆಲ್ಲವೂ ಕೂಡ ದೇವರ ಸ್ವರೂಪ. ಅಲ್ಲೆಲ್ಲವೂ ಕೂಡ ದೇವನನ್ನೇ ನಾನು ನೋಡ್ತಾ ಇದ್ದೀನಿ.